ನಟ ದರ್ಶನ್ಗೆ ಪ್ರತಿದಿನವೂ ಸಮಯ ಕಳೆಯೋದೇ ಚಿಂತೆ. ರೈಟ್, ನಾನು ಅದೇ ಹೇಳ್ತಾ ಇದ್ದೆ. ಇವಾಗ ಬೇಸರ ದಿನದೂಡಲು ಹಿಂದಿ ಸಿನಿಮಾ ನೋಡ್ತಾ ಇದ್ದಾರಂತೆ. ಹಿಂದಿ ಸಿನಿಮಾಗಳು ಸ್ಪೋರ್ಟ್ಸ್ ವೀಕ್ಷಣೆ ಮಾಡ್ತಾರಂತೆ ನಟ. ಅಪ್ಪಿತಪ್ಪಿಯೂ ನ್ಯೂಸ್ ಚಾನಲ್ ನೋಡ್ತಿಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ. ನಟ ದರ್ಶನ್ಗೆ ಈಗ ನಾನು ಹೇಳ್ದಂಗೆ ಪ್ರತಿ ಕ್ಷಣವೂ ಸಮಯ, ನಟ ದರ್ಶನ್ಗೆ ಅಂತಲೇ ಅಲ್ಲ, ಜೈಲಿನಲ್ಲಿರೋರಿಗೆ ಜೈಲು ಶಿಕ್ಷೆ ಅಂದ್ರೇ ಹಾಗೆ. ಆ ಒಂಟಿತನ, ಆ ಏಕಾಂಗಿತನ, ಮತ್ತು ಏನೂ ಕೆಲಸ ಇಲ್ಲ, ಸುಮ್ಮನೆ ಕೂತಿರೋದು, ಊಟ ಮಾಡು ಕೂತ್ಕೋ, ತಿಂಡಿ ತಿನ್ನು ಕೂತ್ಕೋ, ಅಬ್ಬಬ್ಬ ಅಂದರೆ ಒಂದು ವಾಕಿಂಗ್ ಮಾಡ್ಬೋದು. ಹಾಗಾಗಿ ಏನೋ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಹಿಂದಿ ಮೂವಿಗಳನ್ನು ನೋಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆಮೇಲೆ ಸ್ಪೋರ್ಟ್ಸ್ ನೋಡ್ತಾರಂತೆ. ಈಗ ವರ್ಲ್ಡ್ ಕಪ್ ಬೇರೆ ನಡೀತಾ ಇರೋದ್ರಿಂದ ಅವರು ಮ್ಯಾಚ್ಗಳನ್ನ ನೋಡ್ಬೋದು ಅಂತ ಅನಿಸುತ್ತೆ. ಮತ್ತು ನ್ಯೂಸ್ ಚಾನಲ್ ನೋಡ್ತಿಲ್ಲ, ಅದು ನನಗೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಕೆಲವರೆಲ್ಲ ತಮ್ಮ ಬಗ್ಗೆ ಅಪ್ಡೇಟ್ಸ್ ಏನಾದರೂ ತಿಳ್ಕೊಳ್ಳೋದಕ್ಕೂ ಕೂಡ ನೋಡ್ತಾರೆ. ಬಟ್ ಅವ್ರು ನೋಡ್ತಿಲ್ಲ ಅಂದರೆ ಇಟ್ ಈಸ್ ಲೆಫ್ಟ್ ಟು ಹಿಮ್. ಬಟ್ ಇಷ್ಟು ಸಮಯವನ್ನು ಅವ್ರು ಈ ರೀತಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಕೆಲಸಗಳೆಲ್ಲ ಕೊಡ್ತಾರೆ ಯೂಶುವಲಿ ಅವರವರು, ವಿಚಾರಣಾ ದಿನ ಕೈದಿ ಕೊಡಲ್ಲ ಕೈದಿಗಳಿಗೆ. ಅಲ್ಲಿ ಬೇಕಾದ್ರೆ ಆ ಥರದ್ದು ಏನಾದರೂ ಇಂಟ್ರೆಸ್ಟ್ ಇದ್ದರೆ, ನಂಗೆ ಟೈಮ್ ಪಾಸ್ ಆಗ್ತಿಲ್ಲ, ನಾನು ಬೇಕಾದ್ರೆ ಕೆಲಸ ಮಾಡ್ತೀನಿ ಅನ್ನೋದಾದರೆ ಮಾಡ್ಬೋದು. ಈಗ ಗಾರ್ಡನಿಂಗ್ ಮಾಡ್ತಾರೆ, ದರ್ಶನಕ್ಕೆ ತುಂಬ ಇಷ್ಟ ಅಲ್ಲ ಅದು, ಗಾರ್ಡನಿಂಗ್ ಮಾಡೋವಂಥ ಕೆಲಸ ಎಲ್ಲ ಮಾಡ್ತಾರೆ. ಆ ಥರದ್ದು ಬೇಕಾದರೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೋತೀನಿ. ನಾಗೇಶ್, ಈಗ ಕೇವಲ ಸಿನಿಮಾ ನೋಡೋದು ಅಥವಾ ಟಿ ವಿ ನೋಡೋದು ಇಷ್ಟಕ್ಕೆ ಕೆಲಸ ಮಾಡ್ತೀನಿ ಅಂದರೆ ಅದಕ್ಕೇನಾದ್ರು ಅನುಕೂಲತೆ ಮಾಡಿಕೊಡ್ತಾರಾ ಜೈಲಿನಲ್ಲಿ, ಹೇಗೆ ಅಂತ? ಅರವಿಂದ್, ದರ್ಶನ್ಗೆ ಈಗಾಗಲೇ ಜೈಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಸಮಯಾವಕಾಶ ಕಳೆಯೋದೇ ಭಾಳ ದೊಡ್ಡ ಚಾಲೆಂಜಿಂಗ್ ಆಗಿ ಇರುವಂಥದ್ದು. ನಿತ್ಯ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಮೈಸೂರು, ಬೆಂಗಳೂರು ಈ ರೀತಿ ಹೊರಗಡೆ ಸುತ್ತಾಡ್ಕೊಂಡಿದ್ದಂಥ ನಟ ಏಕಾಏಕಿ ಈ ರೀತಿ ಕೊಲೆ ಕೇಸಲ್ಲಿ ಹೋಗಿ ಜೈಲಿನಲ್ಲಿ ಇರುವಂಥದ್ದು. ಹಾಗಾಗಿ ಅವರಿಗೆಲ್ಲ ಒಂದು ಕಡೆ ಸಮಯಾವಕಾಶ ಕಳೀಲಿಕ್ಕೆ ಭಾಳ ಚಾಲೆಂಜಿಂಗ್ ಆಗಿರುವಂಥ ವಿಚಾರ. ಹಾಗಾಗಿ ದರ್ಶನ್ ಅವರು 4 ಗೋಡೆಗಳ ಮಧ್ಯೆ ಒಂದು ಟಿ ವಿಯನ್ನು ನೋಡಿಕೊಂಡು ಅವರು ತಮ್ಮ ಹಿಂದಿ ಸಿನಿಮಾ ಅದನ್ನು ಬಿಟ್ಟರೆ ಸ್ಪೋರ್ಟ್ಸ್ ಚಾನೆಲ್ಗಳನ್ನು ಮಾತ್ರ ವೀಕ್ಷಣೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ರಾಜ್ಯದಲ್ಲಿ ಟಿ ವಿ ಮಾಧ್ಯಮ ಅಂದರೆ ನ್ಯೂಸ್ ಚಾನೆಲ್ಗಳನ್ನು ನೋಡಲಿಕ್ಕೆ ಅವರು ನಿರಾಕರಣೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಯಾಕೆ ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಕ್ಷಣದ ಅಪ್ಡೇಟ್ಗಳು ಕೂಡ ಅದು ದರ್ಶನ್ ವಿಚಾರವಾಗಿ ಅಪ್ಡೇಟ್ ಆಗ್ತಿರೋದ್ರಿಂದ ಅದನ್ನು ನೋಡಲಿಕ್ಕೆ ಅವರಿಗೆ ಇರುಸು ಮುರುಸು ಆಗುವ ಸಾಧ್ಯತೆಗಳು ಇರ್ಬೋದು ಅನ್ನುವಂಥ ಕಾರಣಕ್ಕಾಗಿ ಮೇ ಬಿ ನ್ಯೂಸ್ ಚಾನೆಲ್ಗಳನ್ನು ನೋಡಲಿಕ್ಕೆ ನಿರಾಕರಣೆ ಮಾಡಿ ಹಿಂದಿ ಸ್ಪೋರ್ಟ್ಸ್ ಚಾನೆಲ್ಗಳನ್ನು ಮತ್ತು ಹಿಂದಿ ಮೂವಿಗಳನ್ನು ನೋಡಿ ಸಮಯಾವಕಾಶನ ಕಳೀಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ಬೋದು ದರ್ಶನ್ ಅನ್ನುವಂಥ ಮಾಹಿತಿ ಇರುವುದು. ಯಾಕಂದರೆ ಈಗಾಗಲೇ ಅದನ್ನು ಹೊರತುಪಡಿಸಿದಂತೆ ಬೇರೆ ಆರೋಪಿಗಳಿಗೆ ಅಂದರೆ ವಿಚಾರಣಾ ದಿನ ಕೈದಿಗಳಿಗೆ ಯಾವುದೇ ರೀತಿಯ ಕೆಲಸ ಕೊಡಲಿಕ್ಕೆ ಒಪ್ಪೋದಿಲ್ಲ. ಕಾರಣ ಅವರು ತಪ್ಪಿಸ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಆತಂಕ ಇದ್ದೇ ಇರುತ್ತೆ. ಹಾಗಾಗಿ ಯಾರಿಗೂ ಕೂಡ ದರ್ಶನ್ ಸೇರಿದಂತೆ ವಿಚಾರಣಾ ದಿನ ಕೈದಿಗಳು ಜೈಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸ ಕೊಡುವ ಕೆಲಸಕ್ಕೆ ಅಲ್ಲಿ ಅಧಿಕಾರಿಗಳು ರಿಸ್ಕ್ ತಗೊಳ್ಳಲ್ಲ ಅನ್ನುವಂಥ ಮಾಹಿತಿ. ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಇವಾಗ ಸದ್ಯಕ್ಕೆ ದರ್ಶನ್ ಅವರ ದಿನಚರಿ ಜೈಲಿನಲ್ಲಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಹಾಗೆ ನೋಡೋಕೆ ಹೋದರೆ 5 ನೈಟ್ ಕಳೀತು. ಇದು 6ನೇ ಡೇ, ಇದು 6th ಡೇ. ಅವ್ರಿಗೆ ಒಂದೊಂದು ನಿಮಿಷಗಳು ಕೂಡ ಒಂದೊಂದು ಗಂಟೆಗಳಂತ ಇರುತ್ತೆ. ಈ ಸಂದರ್ಭದಲ್ಲಿ ಟೈಮೇ ಹೋಗ್ತಾ ಇಲ್ಲ, ಏನಪ್ಪ ಟೈಮೇ ಹೋಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಅವ್ರು ಸ್ವಲ್ಪ ಈಗ ಅಲ್ಲಿ ಒಗ್ಗಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು, ಬೇರೆ ದಾರಿನೇ ಇಲ್ಲ. ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹದ್ದು ಏನಿದೆ ಅಂತಕ್ಕಂಥದ್ದು ನೋಡಿಕೊಂಡು, ಯಾಕೆಂದರೆ ಜೈಲಿನಲ್ಲಿ ಎಲ್ಲರೂ ಒಂದೇ, ಅಲ್ಲೂ ಕೂಡ ನಾವು ಇದೇ ಥರ ಮೇಂಟೈನ್ ಮಾಡ್ತೀವಿ ಹೊರಗಡೆ ಇದ್ದಾಗ ಅಂತ ಆಗಲ್ಲ. ಹಾಗಾಗಿ ಅದನ್ನು ಅವರೇ ಅರ್ಥ ಮಾಡಿಕೊಂಡು ಸ್ವಲ್ಪ ಸಮಯವನ್ನು ಕಳೆಯೋ ನಿಟ್ಟಿನಲ್ಲಿ ಅವರೇ ಒಂದು ಸ್ವಲ್ಪ ಮುಂದೆಜ್ಜೆ ಇಟ್ಟರೆ ಅದು ಅನುಕೂಲ ಆಗ್ಬೋದು. ಅದರ್ವೈಸ್ ಹೀಗೇ ಕಾಲವನ್ನು ಕಳಿಬೇಕಾಗುತ್ತೆ. ತುಂಬ ಕಷ್ಟದ ಸಂದರ್ಭ ಇದು. ಒಟ್ಟಾರೆ ದರ್ಶನ್ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಈಗಾಗಲೇ 5 ದಿನಗಳು. 5 ದಿನಗಳಿಂದಲೂ ಕೂಡ ಒಂಥರ ವಿಲಿ ಒದ್ದಾಡ್ತಾ ಇದ್ದಾರೆ, ಮೌನಕ್ಕೆ ಜಾರಿದ್ದಾರೆ. ಜೊತೆಗೆ ಯಾರ ಜೊತೆಗೂ ಮಾತಾಡ್ತಾ ಇಲ್ಲ. ತುಂಬ ಪಶ್ಚಾತ್ತಾಪ ಪಡ್ತಿರ್ತಾರೆ ಈ ಸಂದರ್ಭದಲ್ಲಿ. ಅವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಾನು ಹೇಳ್ತಾ ಇರೋದು ಹೇಗಿದ್ದವ್ರು ಹೇಗಾಗ್ಬಿಟ್ಟೆ ಅಂತ ಅವರು ಬಹಳ ವ್ಯಥೆಯನ್ನು ಪಟ್ಟಿರ್ತಾರೆ ಮಾನಸಿಕವಾಗಿ.